ಜೆಡಿಎಸ್ ಫ್ಲೆಕ್ಸ್ಗಳಲ್ಲಿ ಎಚ್.ಡಿ. ರೇವಣ್ಣ ಅವರ ಫೋಟೋ ಕಾಣೆಯಾಗಿದೆ. ಜೆಡಿಎಸ್ ಫ್ಲೆಕ್ಸ್ಗಳಲ್ಲಿ ಎಚ್.ಡಿ. ರೇವಣ್ಣ ಫೋಟೋ ಕಾಣೆಯಾಗಿದೆ. ರೇವಣ್ಣ ಫ್ಯಾಮಿಲಿ ಕೇಸ್ನಿಂದ ದಳಪತಿಗಳಿಗೆ ಸಾಕಷ್ಟು ಮುಜುಗರ ಉಂಟು ಮಾಡಿದೆ. ಮಂಡ್ಯ ನಗರದಲ್ಲಿ ಅಳವಡಿಸಿದ್ದಾರೆ ಬೃಹತ್ ಫ್ಲೆಕ್ಸ್ಗಳು. ಯಾವ ಫ್ಲೆಕ್ಸ್ಗಳಲ್ಲೂ ಕೂಡ ಎಚ್.ಡಿ. ರೇವಣ್ಣನ ಫೋಟೋ ಹಾಕಿಲ್ಲ. ಎಚ್.ಡಿ.ಕೆ ಕೇಂದ್ರ ಸಚಿವರಾದ ಹಿನ್ನೆಲೆ ಈ ಫ್ಲೆಕ್ಸ್ಗಳನ್ನ ಹಾಕಲಾಗಿತ್ತು. ಆದ್ರೆ ಈ ಫ್ಲೆಕ್ಸ್ಗಳಲ್ಲಿ ರೇವಣ್ಣನ ಫೋಟೋ ಆಗಲಿ ಅವರ ಕುಟುಂಬದ ಫೋಟೋ ಆಗಲಿ ಯಾರ್ದು ಕೂಡ ಫೋಟೋಸ್ ಹಾಕಿಲ್ಲ. ಫ್ಲೆಕ್ಸ್ಗಳಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರ ಫೋಟೋವನ್ನ ಬಳಸಲಾಗಿದೆ. ಆದರೆ ಎಚ್.ಡಿ. ರೇವಣ್ಣನ ಫೋಟೋವನ್ನ ಈ ಫ್ಲೆಕ್ಸ್ಗಳಲ್ಲಿ ಯೂಸ್ ಮಾಡಿಲ್ಲ. ರೇವಣ್ಣ ಫ್ಯಾಮಿಲಿ ಕೇಸ್ನಿಂದ ದಳಪತಿಗಳಿಗೆ ಸಾಕಷ್ಟು ಮುಜುಗರ ಉಂಟಾಗಿದೆ. ಮುಜುಗರದಿಂದ ಪಾರಾಗೋದಕ್ಕೆ ಫೋಟೋ ಹಾಕಿಲ್ಲ ಜೆಡಿಎಸ್ನವರು. ಜೆಡಿಎಸ್ ಫ್ಲೆಕ್ಸ್ಗಳಲ್ಲಿ ಎಚ್.ಡಿ. ರೇವಣ್ಣನ ಫೋಟೋ ಕಾಣೆಯಾಗಿದೆ. ಈಗ ಆಲ್ರೆಡಿ ರೇವಣ್ಣ ಫ್ಯಾಮಿಲಿಯ ಒಂದೊಂದು ಪ್ರಕರಣಗಳಿದೆಯಲ್ಲ, ಸೂರಜ್ ಪ್ರಕರಣ ಇರಬಹುದು, ಪ್ರಜ್ವಲ್ ಪ್ರಕರಣ ಇರಬಹುದು, ಇದೆಲ್ಲದನ್ನ ಮುಜುಗರ ಆಗ್ತಾ ಇರೋ ಹಿನ್ನೆಲೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಎಷ್ಟು ಬೃಹತ್ ಗಾತ್ರದ ಫ್ಲೆಕ್ಸ್ಗಳನ್ನ ಹಾಕಿದಾರೋ. ಆ ಯಾವ ಫ್ಲೆಕ್ಸ್ನಲ್ಲೂ ಕೂಡ ರೇವಣ್ಣನ ಫೋಟೋ ಆಗಲಿ ರೇವಣ್ಣನ ಕುಟುಂಬದ ಫೋಟೋ ಆಗಲಿ ಹಾಕಿಲ್ಲ. ಇವಾಗ ಆಲ್ರೆಡಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಆ ಕೇಂದ್ರ ಸಚಿವರಾದಂತಹ ಹಿನ್ನೆಲೆ ಈ ಫ್ಲೆಕ್ಸ್ಗಳನ್ನ ಬೃಹತ್ ಫ್ಲೆಕ್ಸ್ಗಳನ್ನ ಅಳವಡಿಸಲಾಗಿತ್ತು. ಆದ್ರೆ ಈ ಯಾವ ಫ್ಲೆಕ್ಸ್ಗಳಲ್ಲೂ ಕೂಡ ಎಚ್.ಡಿ. ರೇವಣ್ಣನ ಫೋಟೋನ ಹಾಕಿಲ್ಲ. ಸೊ ಅದರ ಅರ್ಥ ಎಚ್.ಡಿ. ರೇವಣ್ಣನಿಂದ ಪಕ್ಷದಿಂದಲೇ ಎಲ್ಲೊಂದ್ ಕಡೆ ಕೈ ಬಿಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೋ ಏನೋ ಎತ್ತು ಗೊತ್ತಾಗ್ತಾ ಇಲ್ಲ. ಆದ್ರೆ ಮುಜುಗರ ಆಗಿರೋದಂತೂ ನಿಜ ಈ ಪ್ರಕರಣಗಳಿಂದ. ಸೊ ಹಾಗಾಗಿ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸದ್ಯ ಎಚ್.ಡಿ. ರೇವಣ್ಣ ಹಾಗೂ ಆತರ ಕುಟುಂಬದ ಫೋಟೋಗಳನ್ನ ಕೈ ಬಿಡಲಾಗಿದೆ.